ಕರ್ನಾಟಕದಲ್ಲಿ ಜಾತಿ ಜ್ವಾಲೆ ಕ್ಯಾಬಿನೆಟ್ನ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋ ಕುತೂಹಲ. ಜಾತಿ ಗಣತಿ ವರದಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಳಿ 5 ಆಯ್ಕೆಗಳಿದ್ದಾವೆ. ಆಯಾ ಸಮುದಾಯದ ಸಚಿವರ ಅಭಿಪ್ರಾಯವನ್ನು ಆಲಿಸಿ ಟಾಸ್ಕ್ ಅನ್ನ ಮುಂದಿಡ್ತಾರಾ ಅನ್ನೋದು ಪ್ರಶ್ನೆ. ಬೀಸೋದೊಣ್ಣೆಯಿಂದ ಪಾರಾಗುವಂತಹ ತಂತ್ರ ಅಂತ ಇದನ್ನ ಬಣ್ಣಿಸಲಾಗ್ತಾ ಇದೆ. ಸಿಎಂ ಬಳಿ ಒಂದೇ ಮಂತ್ರ ಇದೆ. ಸೊ ಏನಾಗಬಹುದು ಹಾಗಾದ್ರೆ? ಈಗಂತೂ ಯಾವ ಸಮುದಾಯ ಕೂಡ ಇದು ಸರಿ ಇದೆ ಅಂತ ಹೇಳುವಂತ ಗೋಜಿಗೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನಾಳೆ ಇದೊಂದೇ ವಿಚಾರದಲ್ಲಿ ಮೀಟಿಂಗ್ ಅನ್ನು ಕರೆದಿರೋದ್ರಿಂದ, ಕ್ಯಾಬಿನೆಟ್ ನಡೆಯೋದ್ರಿಂದ ಯಾರ್ಯಾರು ತಮ್ಮ ಆಕ್ಷೇಪವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಮತ್ತು ಈ ಜಾತಿ ಗಣತಿ ಅನ್ನುವಂತಹ ಜೇನುಗೂಡಿನಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ವರದಿ ಅಂಗೀಕಾರ ಮಾಡಿದ್ರು ಕಷ್ಟ, ಹಾಗೆ ಬಿಟ್ಟರು ಕಷ್ಟ. ಅಹಿಂದ ವರ್ಗದವ್ರು ಕೇಳ್ತಾರೆ, ನೀವೇ ಅಲ್ವಾ ಸುಮ್ಮನಿದ್ದವ್ರಿಗೆ ಆಸೆ ಹುಟ್ಟಿಸಿದ್ದು ಅಂತ. ಜಾತಿ ಗಣತಿ ವರದಿಯನ್ನ ಮಂಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧರ್ಮ ಸಂಕಟ ನಿಜ ಅಕ್ಷರಗಳಲ್ಲಿ. ಎಲ್ಲ ಸಮುದಾಯಗಳಿಗೂ ಒಪ್ಪಿಗೆ ಆಗುವಂತಹ ಸಮಾನ ಸೂತ್ರವನ್ನು ತನ್ನಿ ಅಂತ ಕೂಗು. ಕಾಂಗ್ರೆಸ್ನ ಕೆಲ ಸಮುದಾಯದ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲಿಂಗಾಯತ ಒಕ್ಕಲಿಗ ಸಮುದಾಯದ 14 ಸಚಿವರುಗಳಿಗೆ ಅಗ್ನಿ ಪರೀಕ್ಷೆ ಇದೆ. ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಒತ್ತಡಗಳು ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂಗೆ ಕೆಲ ಸಚಿವರಿಂದಲೂ ಕೂಡ ಅಭಿಪ್ರಾಯದ ರೂಪದಲ್ಲಿ ಒತ್ತಡ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮುಂದೆ ಇರುವಂತಹ ಆಯ್ಕೆಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಕನಿಷ್ಠ 5 ಆಯ್ಕೆಗಳಲ್ಲಿ ಒಂದನ್ನ ಜಾರಿ ಮಾಡೋ ಬಗ್ಗೆ ಚರ್ಚೆ ಇದೆ. ಸಿಎಂ ನಡೆ ಏನು, ಹೈಕಮಾಂಡ್ ನಡೆ ಏನು, ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಚೆ ಬರುತ್ತೆ? ಸುಲಭ ಇದೆಯಾ ಶಿಫಾರಸುಗಳನ್ನು ತರೋದು ಅನುಷ್ಠಾನಕ್ಕೆ ಅನ್ನೋದು ಪ್ರಶ್ನೆ. ಮತ್ತು ಈಗ ಹೊಸದಾಗಿ ಜಾತಿಗಳನ್ನು ಗುರುತು ಮಾಡಿರೋ ವಿಚಾರದಲ್ಲೂ ಯಾವ ಪಂಗಡದವ್ರಿಗೂ ಯಾವ ಜಾತಿಯವ್ರಿಗೂ ಸಮಾಧಾನ ಇಲ್ಲ. ನಂಬರ್ಸ್ ಇಷ್ಟು ಕಡಿಮೆ ತೋರಿಸಿದ್ರೆ ಹೇಗೆ ಅಂತ. ಕೆಲವರಂತೂ ನಾವೇ ಸರ್ವೆಯನ್ನು ಮಾಡ್ತೀವಿ, ಅದನ್ನು ಸರ್ಕಾರ ಪರಿಗಣಿಸಲಿ ಅಂತ ಹೇಳ್ತಾ ಇದ್ದಾರೆ. ನಾವೇ ವೈಜ್ಞಾನಿಕವಾಗಿ ಸರ್ವೆ ಮಾಡ್ತೀವಿ ಅಂತ. ಜಾತಿ ಗಣತಿ ವರದಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡೋದು ಸಿಎಂ ಮುಂದಿರುವಂತಹ ಮೊದಲ ಆಯ್ಕೆ ಆಗ್ತಿದೆ. ವರದಿ ಶಿಫಾರಸುಗಳನ್ನು ಜಾರಿಗೆ ತರೋದಕ್ಕೆ ಸಮಿತಿಯನ್ನು ರಚನೆ ಮಾಡ್ತೀವಿ, ಎಲ್ಲರ ಹಿತಾಸಕ್ತಿನ ಈ ಮೂಲಕ ಕಾಯ್ತೀವಿ ಅಂತ ಹೇಳಬಹುದು. ಆಯ್ಕೆ ನಂಬರ್ 2, ಹೈಕಮಾಂಡ್ ಬಳಿ ಚರ್ಚಿಸೋ ತನಕ ಮುಂದೂಡೋದು. ಸದ್ಯಕ್ಕೆ ಏನು ಅನುಷ್ಠಾನಕ್ಕೆ ತರಲ್ರಪ್ಪ, ಸುಮ್ಮನಿರಿ ಅಂತ ಎಲ್ಲರನ್ನ ಸುಮ್ಮನಾಕ್ಸೋದು. ಜಾತಿ ಗಣತಿ ವರದಿ ಅಧಿಕೃತವಾಗಿ ಬಿಡುಗಡೆ ಮಾಡದೇ ಇರೋದು ಕೂಡ ಸೇಫರ್ ಸೈಟ್. ಇಲ್ಲಿ ತನಕ ಈಗ ನಂಬರ್ಸ್ ಏನು ಓಡಾಡ್ತಾ ಇದೆ ಅಥವಾ ಸಚಿವರ ಕೈಯಲ್ಲಿ ಏನಿದೆ ಅದೆಲ್ಲವೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಬಿಡುಗಡೆಯಾದಂತಹ ನಂಬರ್ಸ್ ಅಲ್ಲ. ಹೀಗಾಗಿ ಅದನ್ನು ಹೇಳೋದಕ್ಕೆ ಡಿಫೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಯ್ಕೆ ನಂಬರ್ 3, ಅಧ್ಯಯನಕ್ಕೆ ತಜ್ಞರ ಸಮಿತಿಯನ್ನು ರಚನೆ ಮಾಡೋದು. ಇದು ಡ್ಯಾಮೇಜ್ ಕಂಟ್ರೋಲ್ನ ಭಾಗ ಅಂತ ಹೇಳ್ಬೋದು. ತಜ್ಞರ ವರದಿಗೆ 6 ತಿಂಗಳು ಅಥವಾ ವರ್ಷಗಳ ಕಾಲ ಕೊಟ್ಟು ನೀವೊಂದು ವರದಿಯನ್ನು ಸಬ್ಮಿಟ್ ಮಾಡಿ. ಔಟ್ಡೇಟೆಡ್ ಅಂತಿದ್ದಾರಲ್ಲ, ಸೊ ಔಟ್ಡೇಟೆಡ್ ನಂಬರ್ಸ್ ಇದು ಅಥವಾ ಟ್ಯಾಬ್ಯುಲೇಷನಲ್ಲಿ ಮ್ಯಾನಿಪುಲೇಷನ್ ಆಗಿದೆಯಾ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಆಯ್ಕೆ ನಂಬರ್ 4, ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡೋದು. ಅದ್ರ ಜೊತೆಗೆ ಒಂದಷ್ಟು ತಿಂಗಳು ಜಾತಿ ಗಣತಿ ವಿಚಾರದಲ್ಲಿ ಸುಮ್ಮನಿರೋದು. ಬೇರೆ ಯಾವುದೋ ಇಶ್ಯೂವನ್ನು ತರೋದ್ರ ಮೂಲಕ ಡೈವರ್ಟ್ ಮಾಡುವಂತಹ ತಂತ್ರಗಾರಿಕೆ ಆಗತ್ತಾ ತೆರೆಮರೆಯಲಿ ಅನ್ನೋದು ಪ್ರಶ್ನೆ. ಸಿಎಂ ಮುಂದಿರುವಂತಹ ಆಯ್ಕೆ 5, ವಿಶೇಷ ಅಧಿವೇಶನವನ್ನು ಕರೆಯೋದು. ಅಧಿವೇಶನದಲ್ಲಿ ಶಾಸಕರ ಮುಂದೆ ಇದನ್ನು ಇಡೋದು, ಆಮೇಲೆ ಅಲ್ಲಿ ಮಂಡನೆ ಮಾಡೋದು. ಇದು ಕೂಡ ಆಯ್ಕೆ 5ನೇದು. ಬಟ್ ಈಗಿನ ಸಿಚುವೇಷನಲ್ಲಿ ಇದು ಅಷ್ಟು ಸುಲಭಕ್ಕಂತೂ ಆಗಲ್ಲ. ಈ ಆಯ್ಕೆ ಅಂತೂ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಸದ್ಯಕ್ಕೆ. ಯಾಕಂದರೆ ಯಾರೂ ಒಪ್ಕೊಳ್ತಾ ಇಲ್ಲ, ಎಲ್ಲರೂ ಒಬ್ಬೊಬ್ಬರಾಗಿ ಆಚೆ ಬಂದು ವಾಯ್ಸ್ ಔಟ್ ಮಾಡ್ತಿದ್ದಾರೆ.